ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಒಂದು ಊರಿಗೆ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಒಂದು ಸಂಘಟನೆ, ಒಂದು ವ್ಯಕ್ತಿ, ಒಂದು ಪಕ್ಷವನ್ನು ನೋಡದೆ ಯಾವ ರೀತಿಯಾಗಿ ಅದರಿಂದ ನಾವು ಮುಂದೆ ಹೋಗಬೇಕಂತ ಹೇಳಿ ಇಡೀ ಜಿಲ್ಲೆಗೆ ಪರಿಚಯಿಸಿಕೊಟ್ಟಂತಹ ಅಡ್ಡೂರಿನ ಜಮಾತ್ ಕಮಿಟಿ ನಾನು ಪ್ರಪ್ರಥಮವಾಗಿ ನಾನಿಲ್ಲಿ ಶ್ಲಾಘಿಸ್ತಾ ಇದ್ದೇನೆ. ಅಡ್ಡೂರು ಒಂದು ಸುಂದರ ನಾಡು. ಇಲ್ಲಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬದಲಾಗಿ ಒಂದೆರಡು ವಿಚಾರಗಳನ್ನು ಮಾತ್ರ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಿಸುಮಾರು 400 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಅಡ್ಡೂರಿನಲ್ಲಿದೆ. ಬಹುಶಃ ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಸೋಮನಾಥ ದೇವಸ್ಥಾನ ಇದೇ ಪಕ್ಕದ ಮಂಜಟ್ಟಿ ಭಾಗದಲ್ಲಿ ಇರುವಂಥದ್ದು. ಸುಮಾರು 25-30 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಪೂಜೆ ಪುರಸ್ಕಾರಗಳು ನಡೆಯದೆ ಪಾಲು ಬಿದ್ದಂತಹ ಒಂದು ದೇವಸ್ಥಾನಕ್ಕೆ ಆ ದೇವಸ್ಥಾನದ ರಿಜಿಸ್ಟರ್ನಲ್ಲಿ ಇದ್ದಿರುವುದು ಕೇವಲ 12 ಸೆನ್ಸ್ ಜಾಗ ಮಾತ್ರ. ಇಲ್ಲಿರುವಂತಹ ಹಿಂದೂ ಬಾಂಧವರು ಅದರ ಪಕ್ಕದಲ್ಲಿರುವಂತಹ ಓರ್ವ ಮುಸಲ್ಮಾನರಿಗೆ ಸೇರಿದಂತಹ ಜಮೀನನ್ನು ಖರೀದಿಸಲಿಕ್ಕೆ ಮಾತುಕತೆ ನಡೆಯುತ್ತಾರೆ. ಆ ಮಾತುಕತೆ ನಡೆದ ನಂತರ ಅವರು ತನ್ನ 1 ಎಕರೆ ಜಮೀನನ್ನು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವರು ಬಿಟ್ಟುಕೊಡ್ತಾರೆ. ಇದು ಈ ಊರಿನ ಸೌಹಾರ್ದತೆ. ನಮ್ಮ ದೇಶ ಪ್ರೇಮ, ನಮ್ಮ ಸೌಹಾರ್ದತೆಯ ಬಗ್ಗೆ ಪ್ರಶ್ನಿಸಲು ಯಾವುದೇ ಹಕ್ಕು ಮತ್ತು ಯಾವುದೇ ನೈತಿಕತೆ ಬರಶೆಟ್ಟರಿಗಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿಯ IT ಸೆಲ್ನ ಧ್ರುವ್ ಸಕ್ಸೇನಾ ಎನ್ನುವಂತ ಓರ್ವ ಬಿಜೆಪಿ ಕಾರ್ಯಕರ್ತ ಸರ್ಕಾರದ ಎಲ್ಲ ರಹಸ್ಯ ವಿಚಾರಗಳನ್ನು ಈ ದೇಶದ ಶತ್ರುವಾದಂತಹ ಪಾಕಿಸ್ತಾನ ದೇಶದ ಏಜೆಂಟರಾದಂತಹ ICCಗೆ ನೀಡಿರುವ ಬಗ್ಗೆ ಜಗಜ್ಜಾಹೀರಾದಂತಹ ವಿಚಾರ. ಅದೇ ರೀತಿ ಭಾರತದ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿರುವಂತಹ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನ ವಿಜ್ಞಾನಿಯಾದಂತಹ ಪ್ರದೀಪ್ ಎನ್ನುವಂತಹ ವ್ಯಕ್ತಿ ಅವರು ಇಂಡಿಯಾ ದೇಶದಲ್ಲಿ ನಿರ್ಮಿಸಿದಂತಹ ವೆಪನ್ಸ್ಗಳನ್ನು, ಮಿಸೈಲ್ಸ್ಗಳನ್ನು, ಅದೇ ರೀತಿ ಡ್ರೋನ್ಸ್ಗಳನ್ನು ಒಂದು ಶತ್ರು ರಾಷ್ಟ್ರದೊಂದಿಗೆ ಹೋರಾಟವನ್ನು ಮಾಡಲು ಅಥವಾ ಯುದ್ಧವನ್ನು ಮಾಡಲು ಯಾವ ರೀತಿಯಾದಂತಹ ಅತ್ಯಾಧುನಿಕ ಸಲಕರಣೆಗಳು ಹೊಂದಬೇಕಂತೇಳಿ ಒಂದು ಸ್ಟಡಿ ಮಾಡುವಂತ ಒಂದು ರಿಸರ್ಚ್ ಆರ್ಗನೈಸೇಷನ್ನ ಸೈಂಟಿಸ್ಟ್ ಪಾಕಿಸ್ತಾನಕ್ಕೆ ಎಲ್ಲ ರಹಸ್ಯಗಳನ್ನು ಕೂಡ ಡಾಕ್ಯುಮೆಂಟೇಶನ್ ಒಂದಿಗೆ ಮತ್ತು ಫೋನ್ ಕಾಲ್ಗಳೊಂದಿಗೆ ರವಾನಿಸಿದಂತಹ ಒಂದು ಘಟನೆ ಈ ದೇಶದಲ್ಲಿ ನಡೆಯುತ್ತದೆ. ಈ ಘಟನೆ ನಡೆದ ನಂತರ ಹಲವಾರು ತನಿಖಾ ಏಜೆನ್ಸಿಗಳನ್ನು, ಹಲವಾರು ಸ್ವತಂತ್ರ ತನಿಖಾ ಏಜೆನ್ಸಿಗಳನ್ನು, ಅದೇ ರೀತಿ ಹಲವಾರು ಪತ್ರಿಕಾ ಮಿತ್ರರು ಕೂಡ ಇವರ ಬಗ್ಗೆ ಇವರ ಜಾಲವನ್ನು ಅವರು ಹುಡುಕಾಡಿಕೊಂಡು ಹೋದಾಗ ಈ ದೇಶಕ್ಕೆ ಪತ್ರಕರ್ತರು ಪರಿಚಯಿಸಿದ್ದು ಮೋಹನ್ ಭಗವತ್, RSSನ ಸರಸಂಘ ಚಾಲಕರಾದಂತಹ ಮೋಹನ್ ಭಗವತ್ತರ ವೇದಿಕೆಯಲ್ಲಿ RSSನ ಯೂನಿಫಾರ್ಮ್ ಅನ್ನು ಹಾಕಿಕೊಂಡು ಪ್ರದೀಪ್ನವರು ಭಾಷಣ ಮಾಡಿದಂತಹ ವಿಡಿಯೋ ತುಣುಕುಗಳು. ಈ ವಿಡಿಯೋ ತುಣುಕುಗಳು ಇಂದು ಇಡೀ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ಹರಿದಾಗ್ತಾ ಇದೆ. ಈ ದೇಶದ ಮುಸಲ್ಮಾನರ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಪ್ರಶ್ನಿಸುವಂತಹ ಹಕ್ಕು ಇಲ್ಲಿ ಬರಶೆಟ್ಟಿಗಾಗಲಿ ಬಿಜೆಪಿಗಾಗಲಿ ಇಲ್ಲ. ಯಾಕಂತ ಹೇಳಿದ್ರೆ ಈ ದಿನದವರೆಗೆ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಲಿ ಇಂತಹ ರಾಷ್ಟ್ರದ ರಹಸ್ಯ ವಿಚಾರಗಳನ್ನು ತನ್ನ ಶತ್ರು ರಾಷ್ಟ್ರಕ್ಕೆ ಕೊಟ್ಟಿರುವಂತಹ ಯಾವುದೇ ಒಂದು ಇತಿಹಾಸ ಈ ದೇಶದಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆಯಲು ಅದೆಷ್ಟೋ ಹೋರಾಟಗಳನ್ನು ಮಾಡಿದಂತಹ ವ್ಯಕ್ತಿಗಳು. ನಮಗೆ ಗೊತ್ತಿರಬಹುದು, ಶೌಕತ್ತಯ್ಯ ಮತ್ತು ಜೌಹರ್ ಅಲಿ ಇಬ್ಬರೂ ಕೂಡ ಉಮ್ಮು ಆಬಿದಾರ್ ಅವರ ಮಕ್ಕಳು. ತನಗೆ ಈ ಇಬ್ಬರು ಮಕ್ಕಳು ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಕಾಲಾಪಾನಿ ಜೈಲಿಗೆ ಕಳುಹಿಸಲಾಗಿತ್ತು.
ಬ್ರಿಟಿಷರು ಆಫರ್ ನೀಡ್ತಾರೆ, ನೀವು ನಮಗೆ ಕ್ಷಮಾಪಣೆ ಪತ್ರವನ್ನು ಕೊಟ್ಟರೆ ನಾವು ನಿಮ್ಮಲ್ಲಿ ನಾವು ಬಿಡ್ತೇವೆ ಅಂತೇಳಿ. ಈ ವಿಚಾರ ಉಮ್ಮು ಆಬಿದಾರ್ ಅವರಿಗೆ ತಿಳಿದ ತಕ್ಷಣ ಉಮ್ಮು ಆಬಿದಾರ್ ಅವರು ತನ್ನ ಇಬ್ಬರು ಮಕ್ಕಳಿಗೆ ಪತ್ರವನ್ನು ಬರೀತಾರೆ. ಒಂದು ವೇಳೆ ನೀವು ಎಲ್ಲಿಯಾದರೂ ಕ್ಷಮಾಪಣೆ ಪತ್ರವನ್ನು ಬರೆದುಕೊಂಡು ಈ ದೇಶಕ್ಕೆ ನೀವು ಹಿಂದಿರುಗಿದರೆ ನನ್ನ ಮೈಯತ್ತನ್ನು ನೋಡಲು ನಿಮಗೆ ಹರಾಮಾಗಿದೆ ಎನ್ನುವಂತ ಪತ್ರದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಇಂತಹ ಉಮ್ಮು ಆಬಿದಾರ್ ಅವರ ಮಕ್ಕಳಾಗಿರ್ತೇವೆ ಈ ದೇಶದಲ್ಲಿರುವಂತಹ ಮುಸಲ್ಮಾನರು. ಯಾವತ್ತಿಗೂ ಕೂಡ ನಾವು ಈ ದೇಶದ ರಹಸ್ಯ ವಿಚಾರಗಳನ್ನು ಇನ್ನೊಂದು ದೇಶಕ್ಕೆ ನಾವು ರವಾನಿಸಲು ನಮ್ಮಿಂದ ಸಾಧ್ಯ ಇಲ್ಲ. ಈ ವಿಚಾರವನ್ನು ಭರತ್ ಶೆಟ್ಟಿ ಅವರು ಅರಿತುಕೊಳ್ಬೇಕು. ಭರತ್ ಶೆಟ್ಟಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ರಾತ್ರಿ 10 ಗಂಟೆ ನಂತರ ತಾವು ಅಡ್ಡೂರಿಗೆ ಬರಬೇಕು. ಇಲ್ಲಿ ಹಲವಾರು ಕಂಪನಿಗಳಿಗೆ ಡ್ಯೂಟಿಗೆ ತರುವಂತಹ ಮಹಿಳೆಯರು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಅಡ್ಡೂರು ಜಂಕ್ಷನ್ ಅಲ್ಲಾಗಲಿ, ಹೊಲ ಇರುವಂತಹ ಯಾವುದೇ ರಸ್ತೆಯಲ್ಲಾಗಲಿ, ಯಾವುದೇ ಜನಸಂಚಾರ ಇಲ್ಲದಂತಹ ಒಂದು ಸಮಯ ಮತ್ತು ಬೆಳಿಗ್ಗಿನ ಆಜಾನ್ ಕೊಡುವುದಕ್ಕಿಂತ ಮುಂಚೆ ಅದೇ ಮಹಿಳೆಯರು ಮತ್ತೆ ತನ್ನ ಡ್ಯೂಟಿಗೆ ಅವರು ತೆರಳುತ್ತಾರೆ. ಯಾವುದೇ ಒಂದು ಜನಸಂಚಾರ ಇರುವುದಿಲ್ಲ, ಇಲ್ಲಿ ಯಾವುದೇ ಕೂಡ ಜನರು ಕೂಡ ಇಲ್ಲಿ ಓಡಾಟವನ್ನು ಅವರು ಮಾಡುವುದಿಲ್ಲ. ಇಂತಹ ಸನ್ನಿವೇಶ ಇಲ್ಲಿ ಇರುವಾಗ ಯಾವುದೇ ಒಬ್ಬ ಮಹಿಳೆಯ ಮೇಲೆ ಈ ದಿನದವರೆಗೆ ಒಂದೇ ಒಂದು ಅಶ್ಲೀಲವಾದಂತಹ ಘಟನೆಯಾಗಲಿ ಮಾತುಗಳಾಗಿ ಬರಲಿಲ್ಲ ಎಂಬುದು ನಾವು ಇಲ್ಲಿ ಹೆಮ್ಮೆ ಪಡುವಂತಹ ವಿಚಾರ. ಇದನ್ನು ಮೊಟ್ಟ ಮೊದಲು ಭರತ್ ಶೆಟ್ಟಿ ಅವರು ಅರಿತುಕೊಳ್ಬೇಕು. ಇನ್ನು ನಾವು ಭರತ್ ಶೆಟ್ಟಿ ಅವರು ಈ ನಾಡಿಗೆ ಈ ಒಂದು ಪ್ರದೇಶಕ್ಕೆ ನೀಡಿದಂತಹ ಕೊಡುಗೆ ಎಂಬುದನ್ನು ನಾವಿಲ್ಲಿ ನೋಡುವ. ಇವರನ್ನು ಈ ಒಂದು ಕ್ಷೇತ್ರದ ಜನರು ಆಯ್ಕೆ ಮಾಡಿದ್ದು ಇಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ಮಾತುಗಳನ್ನು ಹೇಳಿಕೊಳ್ಳಲ್ಲ. ಇಲ್ಲಿ ಅವರು ಅಭಿವೃದ್ಧಿಯನ್ನು ಮಾಡಬೇಕು. ಈ ಒಂದು ಹೂಬ್ಳಿ ವ್ಯಾಪ್ತಿಯಲ್ಲಿ, ಗುರುಪುರ ಹೂಬ್ಳಿ ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇಲ್ಲ, ಕನಿಷ್ಠ ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಇಲ್ಲಿ ಇದೇ ನಮ್ಮ ಪಕ್ಕದ ಊರಾದಂತಹ ಕೈಕಂಬದಲ್ಲಿ ಇಡೀ ಪೇಟೆಯನ್ನೇ ಧ್ವಂಸ ಮಾಡುವಂಥದ್ದು ಅಥವಾ ಇಡೀ ಪೇಟೆಯನ್ನೇ ಇಲ್ಲದಾಗಿಸುವಂತಹ ಒಂದು ಮೇಲ್ಸೇತುವೆ, ಒಂದು ಕ್ಲೋಸ್ಡ್ ಮೇಲ್ಸೇತುವೆಯನ್ನು ಇಲ್ಲಿರುವ ಅಧಿಕಾರಿಗಳು ಮಾಡುತ್ತಿರುವಾಗ ಇದರ ಜನರಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಕಾಮಗಾರಿ ನಡೆಸಲು ಈ ದಿನದವರೆಗೆ ಭರತ್ ಶೆಟ್ಟಿ ಅವರು ಮಾತನಾಡಿಲ್ಲ. ಇವರು ಇಲ್ಲಿ ಬಂದು ನಮಗೆ ಹೇಳಿರುವಂತಹದ್ದು, ನೀವು ಅಡ್ಡೂರಿಗರು ಮಿನಿ ಪಾಕಿಸ್ತಾನ ಅಂತ ಹೇಳಿ. ಇವರ ಹೇಳಿಕೆಗಳು ನಮಗೆ ನೋಡುವಾಗ ನಮಗೆ ಭಾಸವಾಗುವುದೇನೆಂದರೆ, ಬಿಜೆಪಿಗರು ಅಭಿವೃದ್ಧಿಯನ್ನು ತೋರಿಸಿ ಅಲ್ಲ ಇಲ್ಲಿ ಅವರು ಚುನಾವಣೆಗಳನ್ನು ಎದುರಿಸುವಂಥದ್ದು. ಇನ್ನೇನು ಕೆಲವು ತಿಂಗಳುಗಳಲ್ಲಿ ಇಲ್ಲಿ ಅರ್ಬನ್ ಲೋಕಲ್ ಬಾಡಿ ಮತ್ತು ರೂರಲ್ ಲೋಕಲ್ ಬಾಡಿ ಎಲೆಕ್ಷನ್ಗಳು ಇಲ್ಲಿ ಬರ್ತಾ ಇದೆ. ಇವರಿಗೆ ಚುನಾವಣೆಯನ್ನು ಎದುರಿಸಬೇಕಾದರೆ ಇಂತಹ ಹೇಳಿಕೆಗಳಿಂದ ರೊಚ್ಚಿಗೆದ್ದು ಹಿಂದೂ ಮುಸಲ್ಮಾನರು ಪರಸ್ಪರ ಹೊಡೆದಾಡಿಕೊಂಡು ಇಲ್ಲಿ ಜೀವಗಳು ಉರುಳಬೇಕು. ಅದು ಉರಿದಂತಹ ಜೀವಗಳನ್ನ ಮೇಲೆ ನಾವು ನಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಬೇಕಂತ ಹೇಳಿ ಯೋಚನೆಯನ್ನು ಮಾಡಿದರೆ ಭರತ್ ಶೆಟ್ಟಿ ಅವರೇ ಅಂತಹ ಯೋಚನೆಗಳನ್ನು ತಾವು ಇನ್ನು ಮುಂದೆ ಯೋಚಿಸಬಾರದು. ಯಾಕಂತ ಹೇಳಿದ್ರೆ ಕಳೆದ ಸರಿಸುಮಾರು ವರ್ಷಗಳಿಂದ ಅಡ್ಡೂರಿನಲ್ಲಾಗಲಿ ಅಡ್ಡೂರಿನ ಪರಿಸರದಲ್ಲಾಗಲಿ ಒಂದೇ ಒಂದು ಘಟನೆಗೆ ಇಲ್ಲಿರುವಂತಹ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ಅದಕ್ಕೆ ಅವಕಾಶಗಳನ್ನು ನೀಡಲಿಲ್ಲ. ಇನ್ನು ಮುಂದೆ ಕೂಡ ನಾವು ಅದಕ್ಕೆ ಅವಕಾಶಗಳನ್ನು ನೀಡುವುದಿಲ್ಲ ಅನ್ನುವಂತಹ ಹೇಳಿಕೆಗಳಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ನನಗೆ ಹೇಳಿಕಿರುವಂಥದ್ದು, ಪೊಲೀಸ್ ಅಧಿಕಾರಿಗಳೇ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಲೋಕಸಭೆಯಲ್ಲಿ ಪ್ರಸ್ತಾಪನೆ ಮಾಡ್ತಾರೆ. ಪ್ರಸ್ತಾಪನೆ ಮಾಡಿದಂತ ಮಾತಿಗೆ ಮಾರನೇ ದಿನ ಕಾವೂರಿನಲ್ಲಿ ಬಿಜೆಪಿಗರು ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ. ಪ್ರೊಟೆಸ್ಟ್ ಅಲ್ಲಿ ಭರತ್ ಶೆಟ್ಟಿ ಹೇಳ್ತಾರೆ, ರಾಹುಲ್ ಗಾಂಧಿಗೆ ಅದೇ ಪಾರ್ಲಿಮೆಂಟ್ ಅಲ್ಲಿ ಅವರನ್ನು ಹಿಡಿದುಕೊಂಡು ಅವರಿಗೆ ಬಡಿಯಬೇಕಿತ್ತು, ಅವರ ಕಪೋಲ ಮೋಕ್ಷ ಮಾಡಬೇಕಿದ್ದಾರೆ. ತದನಂತರ ಅವರು ಹೇಳ್ತಾರೆ, ಒಂದು ವೇಳೆ ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದರೆ ರಾಹುಲ್ ಗಾಂಧಿ ಅವರ ಮೇಲೆ ಕಪೋಲ ಮೋಕ್ಷಾಪೇಕ್ಷೆ ನಾವು ಹಿಂಜರಿದಿಲ್ಲ ಅಂತ ಹೇಳಿ ಕೂಡ ಅವರು ಹೇಳ್ತಾರೆ.
ಇದರ ಈ ಒಂದು ವಾಕ್ಯದ ವಿರುದ್ಧ, ಈ ಒಂದು ಹೇಳಿಕೆಯ ವಿರುದ್ಧ ಕಾವೂರು ಠಾಣೆಯಲ್ಲಿ ಕೇಸನ್ನು ಜಡಿಯಲಾಗ್ತದೆ. ಕೇಸು ಜಡಿದು 3-4 ದಿನಗಳಲ್ಲಿಯೇ ಭರತ್ ಅವರು ಹೈಕೋರ್ಟ್ಗೆ ತೆರಳಿ ಕೇಸಿಗೆ ಸ್ಟೇ ಆರ್ಡರ್ ಅನ್ನು ತರ್ತಾರೆ. ಅಂದ್ರೆ ಇಲ್ಲಿಗೆ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಒಬ್ಬ ದೇಶ ವಿರೋಧಿಯಾದಂತಹ ಹೇಳಿಕೆ ಅಥವಾ ಒಂದು ಸಮಾಜದಲ್ಲಿ ಏನೋ ಅಸಹಜವಾದ